ವೈದ್ಯರು ಬಹಳ ಮುಖ್ಯವಾದಂತಹ ವ್ಯಾಕ್ಯೂಮ್ ಪಂಪ್ ಬಗ್ಗೆ ಇವತ್ತು ನಮಗೆ ಮಾಹಿತಿನ ಕೊಡ್ತಾ ಇದ್ರು. ಇಲ್ಲಿ ತನಕ ಯಾವತ್ತಕ್ಕೆ ಯೂಸ್ ಮಾಡ್ತಾರೆ, ಅದರ ಉಪಯೋಗ ಏನು ಅನ್ನೋದ್ರ ಬಗ್ಗೆ ವೈದ್ಯರು ಮಾಹಿತಿನ ಕೊಡ್ತಾ ಇದ್ರು. ಡಾಕ್ಟ್ರೆ, ಹಾಗಾದ್ರೆ ಈ ವ್ಯಾಕ್ಯೂಮ್ ಪಂಪ್ ಅನ್ನ ದೀರ್ಘಾವಧಿಯಲ್ಲಿ ಬಳಸ್ತಾ ಹೋದ್ರೆ, ತುಂಬಾ ದಿನಗಳ ತನಕ ಬಳಸ್ತಾ ಹೋದ್ರೆ ಏನು ಅಡ್ಡ ಪರಿಣಾಮ, ಸೈಡ್ ಎಫೆಕ್ಟ್ಸ್ ಅಂತಕ್ಕಂಥದ್ದೇನು ಇರಲ್ವಾ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಶರೀರಕ್ಕೆ ನಾವು ಯಾವುದೇ ಒಂದು ಎಕ್ಸ್ಟರ್ನಲ್ ಏಜೆಂಟ್ ಉಪಯೋಗಿಸಿದ್ರು, ಯಾವುದೇ ಒಂದು ತೈಲ ಇರ್ಬೋದು, ಯಾವುದೇ ಒಂದು ಪಫ್ ಇರ್ಬೋದು, ಅಥವಾ ಯಾವುದೇ ಒಂದು ಕ್ರೀಮ್ ಇರ್ಬೋದು, ಅದರಿಂದ ಅಡ್ಡ ಪರಿಣಾಮ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ. ಅಡ್ಡ ಪರಿಣಾಮ ಇಲ್ಲದೆ ಇರತಕ್ಕಂಥ ಔಷಧಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ, ಅಥವಾ ಇನ್ಸ್ಟ್ರೂಮೆಂಟು ಯಾವುದೂ ಇಲ್ಲ. ಈವನ್ ಹೋಮಿಯೋಪತಿ ಆಗ್ಬೋದು, ಆಯುರ್ವೇದ ಆಗ್ಬೋದು, ಅವ್ರು ಹೇಳ್ಕೊಳ್ತಾರೆ ಏನು ಇಲ್ಲ ಅಂತ ಹೇಳ್ಕೊತಾರೆ. ಊರಲ್ಲಿರೋವಷ್ಟು ಮ್ಯಾಕ್ಸಿಮಮ್ ಅಡ್ಡ ಪರಿಣಾಮ ಬಹುಶಃ ಎಲ್ಲೂ ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ ಅವ್ರು ಸ್ಟಡಿ ಮಾಡಿರೋದಿಲ್ಲ, ಅದನ್ನ ಅಡ್ಡ ಪರಿಣಾಮಗಳನ್ನ ಸ್ಟಡಿನೇ ಮಾಡಿರೋದಿಲ್ಲ. ಇಲ್ಲಿ ಅಡ್ಡ ಪರಿಣಾಮ ಅಂತಂದ್ರೆ, ಒಂದು ಈ ಶಿಶ್ನುವಿನ ಬುಡಕ್ಕೆ ಏನು ನಾವು ಪಂಪ್ ಹಾಕ್ತಿವಿ, ಆ ಪಂಪು ನೈಸ್ ಆಗಿಲ್ದೇ ಇದ್ರೆ, ಅಂದ್ರೆ ಸರಾಗವಾಗಿ ಅದು ಶುಚಿಯಾಗಿಲ್ದೇ ಇದ್ರೆ ಈ ಚರ್ಮ ತರ್ಚೋಗೋ ಚಾನ್ಸ್ ಇರ್ತದೆ. ಎರಡನೇದು, ಈ ಸರಿಯಾದ ಸೈಜ್ ಉಪಯೋಗಿಸ್ತಾ ಇದ್ರೆ, ಬಹಳ ಲೂಸ್ ಆಗಿರೋ ಪಂಪ್. ಕಳೆದ ಬಾರಿ ನೀವು ಹೇಳಿದ್ರಿ ಆ ಸೈಜ್ ಬಗ್ಗೆ ಎಲ್ಲ ಹೇಳಿದ್ರಿ. ಈ ವ್ಯಾಕ್ಯೂಮ್ ಮಾಡಿದಾಗ ಆ ವ್ಯಾಕ್ಯೂಮ್ ಒಳಗಡೆ, ಈ ಪಂಪ್ ಒಳಗಡೆಗೆ, ಸಿಲಿಂಡರ್ ಒಳಕ್ಕೆ ಥರ್ಡ್ ಎಲ್ಲ ಒಳಕ್ಕೆ ಹೋಗ್ಬಿಡ್ಬೋದು, ಆ ತೊಂದರೆ ಉಂಟಾಗ್ಬೋದು ಸರಿಯಾದ ಸೈಜ್ ಉಪಯೋಗಿಸ್ತಾ ಇದ್ರೆ. ಮತ್ತು ಜಾಸ್ತಿ ಹೊತ್ತು ಉಪಯೋಗಿಸ್ಬಿಟ್ರೆ, ಸಿಕ್ಕಾಪಡೆ ನೆಗೆಟಿವ್ ಪ್ರೆಷರ್ ಕೊಟ್ಬಿಟ್ರೆ, ವ್ಯಾಕ್ಯೂಮ್ನ ಬಹಳ ಜಾಸ್ತಿ ಬೇಗ ಉದ್ದಾಗ್ಬಿಡ್ಲಿ, ಬೇಗ ದಪ್ಪ ಆಗ್ಬಿಡ್ಲಿ ಅಂತ ಏನಾದರೂ ಅತಿಯಾಗಿ ಉಪಯೋಗಿಸಿದ್ರೆ ನೀರು ತುಂಬ್ಕೊಂಡ್ಬಿಡ್ಬೋದು, ಎಡಿಮ ಆಗ್ಬೋದು. ಶಿಶ್ನುವಿನ ಈ ಲಿಂಗಮಣಿ ಸುತ್ತ ಏನು ಚರ್ಮ ಇದೆ, ಪ್ರಿಪ್ಯೂಸ್ ಅಂತೀವಿ, ಅದು ಮುಂದೋಗ್ಲು, ಆ ಮುಂದೋಗ್ಲು ಏನಾಗ್ಬೋದು, ಅದು ಸ್ವಲ್ಪ ಲೂಸ್ ಆಗಿರ್ತದೆ. ಅದರಲ್ಲಿ ಲೂಸ್ ಆಲ್ವಿಯಲಾರ್ ಟಿಶ್ಯೂ ಇರ್ತದೆ, ಅಂತಂದ್ರೆ ಸ್ಪಂಜಿನಂತ ಟಿಶ್ಯೂ ಬಹಳ ಸುಲಭವಾಗಿ ಅಲ್ಲಿ ನೀರು ತುಂಬಿಕೊಡುತ್ತೆ. ಈಗ ಉದಾಹರಣೆಗೆ ನಾವು 8 ಗಂಟೆ ಪ್ರಯಾಣ ಮಾಡಿದ್ರೆ ಕಾಲಲ್ಲಿ ನೀರು ತುಂಬಿಕೊಂಡು ಕಾಲು, ಅದೇ ರೀತಿ ಜಾಸ್ತಿ ಹೊತ್ತು ಪಂಪ್ ಮಾಡಿಬಿಟ್ರೆ, ನೆಗೆಟಿವ್ ಪ್ರೆಷರ್ ಜಾಸ್ತಿ ಕೊಟ್ರೆ, ಈ ಲಿಂಗಮಣಿ ಸುತ್ತ ಇರತಕ್ಕಂಥ ಚರ್ಮ ಏನಿದೆ, ಆ ಚರ್ಮದಲ್ಲಿ ಫ್ಲೂಯಿಡ್ ತುಂಬಿಕೊಳ್ಬೋದು, ಊತ ಬರ್ಬೋದು. ಜೊತೆಗೆ ತುಂಬ ಹೊತ್ತು ಹಾಗೆ ಬಿಟ್ಬಿಟ್ರೆ, ಅಂದರೆ ಏನು ರಿಲೀಸ್ ಮಾಡದೆ ಗಂಟೆಗಟ್ಟಲೆ ಬಿಟ್ರೆ ಪ್ರಿಯಾಪಿಸಮ್ ಅಂತ ಆಗ್ಬೋದು. ಅಂದರೆ ಎರೆಕ್ಷನ್ ಮತ್ತೆ ಇಳಿದೇ ಹೋಗ್ಬಿಡ್ಬೋದು, ಪರ್ಮನೆಂಟ್ ಎರೆಕ್ಷನ್ ಆಗ್ಬಿಡ್ಬೋದು. ಅದು ಒಂದು ತೊಂದರೆ ಆಗುತ್ತೆ, ಅದಕ್ಕೆ ಪ್ರಿಯಾಪಿಸಮ್ ಅಂತ ಅಂತೀವಿ. ಅದರಿಂದ ಯಾವುದೇ ಒಂದು ಯಂತ್ರ ತಂತ್ರ ಬಳಸೋದಕ್ಕಿಂತ ಮುಂಚೆ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ, ಅದರ ಸಾಧಕ ಬಾಧಕಗಳನ್ನು ನೋಡಿ, ಅದರ ಅನುಕೂಲತೆ ಅನಾನುಕೂಲತೆಗಳನ್ನು ನೋಡಿ, ಜೊತೆಗೆ ಉಪಯೋಗಿಸತಕ್ಕಂತಹ ಸರಿಯಾದ ಮೆಥಡ್ ಎಷ್ಟೊತ್ತು ಉಪಯೋಗಿಸ್ಕೋಬೇಕು, ಯಾವ ಉಪಯೋಗಿಸ್ಬೇಕು, ಅದನ್ನೆಲ್ಲ ಸರಿಯಾಗಿ ಮೆಡಿಕಲ್ ಸ್ಟೋರ್ ಹೋದ ತಂದ ಮಾಡಬಾರ್ದು. ಮಾತ್ರೆಗಳು ನುಂಗ್ದಂಗೆ ಆಗ್ಬಿಡುತ್ತೆ. ಒಂದು ಮಾತ್ರೆ ಸೊಂಟ ನೋವು ಮಾತ್ರೆ ಅಂದ್ರೆ ಕೊಡ್ತಾರ ಅವ್ರು ಯಾವುದೋ ಒಂದು ಅವ್ರಿಗೆ, ಅಲ್ಲಿ ಒಬ್ಬ ಫಾರ್ಮಸಿಸ್ಟ್ ಅವನಿಗೆ ಏನ್ ತಿಳಿಸಿದ, ಈ ಸೊಂಟ ನೋವು ಯಾಕೆ ಬಂತು ಅಂತ ಅವ್ನಿಗೆ ಏನಾದ್ರು ಗೊತ್ತಾ? ಡಿಸ್ಕ್ಲಿಷನ್ ಇಂದ ಬಂದೈತಾ, ಅಥವಾ ಒಳಗಡೆ ಟ್ಯೂಮರೇ ಆಯ್ತಾ, ಅಥವಾ ಬೆನ್ಮೂಳೆನಲ್ಲಿ TB ಆಗಿದೆಯಾ, ಅವನಿಗೆ ಹೆಂಗ್ ಗೊತ್ತಿರೋದಿಲ್ಲ. ನೋವು ನಿವಾರಕ ಮಾತ್ರ ಅವನು ಕೊಟ್ಬಿಡ್ತಾನೆ. ಅದೇ ರೀತಿ ವ್ಯಾಕ್ಯೂಮ್ ಪಂಪ್ಗಳು ಅಷ್ಟೇ, ಸರಿಯಾದ ಇದನ್ನ ಬಳಸದೆ ಹೋದ್ರೆ ಅಡ್ಡ ಪರಿಣಾಮ ಆಗ ಸಾಧ್ಯ. ಹಾಗಾದ್ರೆ ಡಾಕ್ಟ್ರೆ, ಯಾರು ವ್ಯಾಕ್ಯೂಮ್ ಪಂಪ್ ಅನ್ನ ಬಳಸಬಹುದು, ಯಾರು ಬಳಸಲೇಬಾರದು, ಆತರ ಏನಾದ್ರು ಇದೆಯಾ? ಹೌದೌದು, ಖಂಡಿತ. ಯಾರು ಬಳಸಬಹುದು ಅಂದ್ರೆ, ಒಂದು ಈ ನಿಮಿರಿಕೆ ದೋಷ ಇರೋರು, ಎರಡು ಸೈಜ್ ಚಿಕ್ಕದಾಗಿ, ಅದಾಗ್ಲೇ ಹೇಳ್ತಾ ಇದ್ದೆ, ಶಿಶ್ನು ತುಂಬಾ ಸಣ್ಣದಾಗಿದ್ರೆ ಅದನ್ನ ಬೆಳೆಸೋದಕ್ಕೋಸ್ಕರ, ಇವೆರಡು ಬಹಳ ಮುಖ್ಯವಾದ ಒಂದು ಇದು. ಜೊತೆಗೆ ಯಾರು ಬಳಸಬಾರ್ದು ಅಂತಂದ್ರೆ, ಈ ಕೆಲವಾರು ಬ್ಲೀಡಿಂಗ್ ಕಾಯಿಲೆಗಳು ಇರ್ತವೆ, ರಕ್ತಸ್ರಾವ ಆಗತಕ್ಕಂಥ ಕಾಯಿಲೆಗಳು. ಅಂದ್ರೆ ಈ ಬ್ಲೀಡಿಂಗ್ ಟೈಮ್ ಮತ್ತು ಕ್ಲಾಟಿಂಗ್ ಟೈಮ್ ಜಾಸ್ತಿ ಇರ್ತದೆ. ಅಂದ್ರೆ ಹೆಮರೇಜಿಕ್ ಡಿಸಾರ್ಡರ್ಸ್ ಅಂತ, ಹಿಮೋಫಿಲಿಯಾಗಳು, ಲ್ಯುಕಿಮಿಯಾಗಳು, ಇವಂತರ್ಗೆ ಏನಾಗುತ್ತೆ, ನಾವು ಎಲ್ಲಾದ್ರೂ ಒಂದ್ ಕಡೆ ಚುಚ್ಚಿದ್ರೆ ಅದು ರಕ್ತಸ್ರಾವ ಆಗಕ್ಕೆ ಶುರು ಆಗುತ್ತೆ, ನಿಂತೇ ಹೋಗೋದಿಲ್ಲ, ನಿಲ್ಲದೇ ಇಲ್ಲ. ಅಂಥವ್ರಿಗೆ ಏನಾಗುತ್ತೆ, ನಾವು ಈ ವ್ಯಾಕ್ಯೂಮ್ ಪಂಪ್ ಕೊಟ್ಟಾಗ ಅಗಾಧವಾದ ರಕ್ತ ಚಲನೆ ಶಿಶ್ನು ಒಳಗಡೆ ಹೋದಾಗ, ಒಳಗಡೆ ಶಿಶ್ನುವಿನ ಒಳಗಡೆ ಇರತಕ್ಕಂತ ರಕ್ತ ನಳಿಕೆಗಳು ಒಳಗಡೆ ಹೊಡೆದೋಗ್ಬಿಡ್ಬೋದು. ಅಂದ್ರೆ ಇಂಟರ್ನಲ್ ಹೆಮರೇಜ್ ಆಗ್ಬೋದು, ಎಕಿಮೋಸಿಸ್ ಆಗ್ಬಿಡ್ಬೋದು, ಊತ ಬಂದ್ಬಿಡ್ಬೋದು. ಅದರಿಂದ ಯಾವುದೇ ಒಂದು ವ್ಯಕ್ತಿ ಈ ವ್ಯಾಕ್ಯೂಮ್ ಪಂಪ್ ಬಳಸೋದಕ್ಕಿಂತ ಮುಂಚೆ ರಕ್ತ ಸಂಬಂಧಿ ಕಾಯಿಲೆಗಳು ಅಂತಂದ್ರೆ ಬ್ಲೀಡಿಂಗ್ ಟೆಂಡೆನ್ಸಿ,
ರಕ್ತಸ್ರಾವ ಆಗತಕ್ಕಂತಹ ಕಾಯಿಲೆಗಳು ಯಾವುದು ಇರಕೂಡದು. ಅದಕ್ಕೆ ಬಹಳ ಸಿಂಪಲ್ ಟೆಸ್ಟ್ ಅಂದ್ರೆ ಒಂದು ಬ್ಲಡ್ ರೂಟೀನ್ ಟೆಸ್ಟ್ ಮಾಡ್ಬಿಟ್ರೆ ಆಗೋಯ್ತು. ಸಾಮಾನ್ಯ ರಕ್ತ ಪರೀಕ್ಷೆ ಅಂದ್ರೆ ಎಲ್ಲಾ ಲ್ಯಾಬೊರೇಟರಿಗಳಲ್ಲಿ ಮಾಡ್ತಾರೆ. ಅದರಲ್ಲಿ ಒಂದು TC, DC, ESR, HB, HbSAg, HIV, VDR ಅಲ್ಲಿ ಒಂದು 8 ಪರೀಕ್ಷೆ ಇರುತ್ತೆ. ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಕಂಡು ಬರತಕ್ಕಂತಹ ಕಾಯಿಲೆಗಳನ್ನ ರೂಲ್ ಔಟ್ ಮಾಡಿದ್ರೆ ಸಾಕು. ಇನ್ನು ಕೊನೆಯದಾಗ ಹಂತಕ್ಕೆ ಬಂದ್ಬಿಟ್ಟಿದೆ, ಬಹಳ ಇಂಟ್ರೆಸ್ಟ್. ಇದರ ರೇಟ್ ಎಷ್ಟಾಗಬಹುದು ಅಂತ ಒಂದು ಪ್ರಶ್ನೆ. ಇದೊಂಥರ $1 million ಕ್ವಶನ್. ಯಾಕಂದ್ರೆ ನಾವೆಲ್ಲ ಹೇಳ್ಬಿಟ್ಟು ಕೊನೆಗೆ ಅದೊಂದು ಮಾಡ್ಲಿಲ್ಲ ಅಂತಂದ್ರೆ ಇದು ಬೇಕಾದಷ್ಟು ಕಂಪ್ನಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತವೆ. ಸುಮಾರು ಒಂದು $300 ಹಿಡಿದು $1,00,000 ಹಂಗಾರೆ ಯಾವ್ದು ತಗೋಬೇಕು? ಒಂದು ಸುಮಾರು 1,200-1,500 ರೇಂಜ್ದು ಒಳ್ಳೆ ಪಂಪ್ಗಳು ಸಿಗ್ತವೆ. ಅಕ್ರಲಿಕ್ ಇರಬೇಕು, ಗ್ರಾಜುಯೇಟೆಡ್ ಇರಬೇಕು, ಅಂದ್ರೆ ಮೇಲೆ ಮೆಜರಿಂಗಿಗೆ ಅದ್ರೊಳಗಡೆ ಗ್ರಾಜುಯೇಷನ್ಸ್ ಇರಬೇಕು. ಆಮೇಲೆ ಸುಲಭವಾಗಿ ಕಾಣಂಗೆ ಅಕ್ರಿಲಿಕ್ ಇರ್ಬೇಕು, ಅಂತಾರೆ ಗ್ಲಾಸ್ ತರ ಇರಬೇಕು. ಗ್ಲಾಸ್ ಅಲ್ಲ, ಅಕ್ರಿಲಿಕ್ ಗ್ಲಾಸ್ ಅಂದ್ರೆ ಟ್ರಾನ್ಸ್ಪರೆಂಟ್ ಇರಬೇಕು. ಜೊತೆಗೆ ಅದರಲ್ಲಿ ನಾನ್ ರಿಟರ್ನ್ ವ್ಯಾಲ್ಯೂ ಇರಬೇಕು. ಅಂದ್ರೆ ನಮ್ಗೇನಾದ್ರೂ ಪ್ರೆಷರ್ ಜಾಸ್ತಿ ಆಯ್ತು ಅಂದ್ರೆ ರಿಲೀಸ್ ಮಾಡೋದಕ್ಕೆ ವ್ಯಾಲ್ಯೂ ಇರಬೇಕು. ಅಂದ್ರೆ ಕ್ಲೋಸ್ ಓಪನ್ ಮಾಡೋದಕ್ಕೆ ಒಂದು ಈ ಪ್ರೆಷರ್ ರಿಲೀಸ್ ವ್ಯಾಲ್ಯೂ ಇರಬೇಕು. ಜೊತೆಗೆ ಈ ಪಂಪ್ ಅಥವಾ ಪಿಸ್ಟನ್ ಏನಿದೆ ಸುಲಭವಾಗಿ ಹ್ಯಾಂಡಲ್ ಮಾಡಂಗಿರ್ಬೇಕು. ಅದನ್ನೇ ಗಂಟೆಗಟ್ಲೆ ಕೈಯೆಲ್ಲ ನೋವು ಬರುವಷ್ಟು ಬಿಗಿ ಇರಬಾರ್ದು. ಸೊ ಇದಿಷ್ಟು ಕ್ವಾಲಿಟಿ ಇರತಕ್ಕಂಥ ಪಂಪ್ ಸಾಕು. ಸುಮಾರು $1,000-1,500 ಸಿಗುತ್ತೆ. ಬಹಳ ಚೀಪಾಗಿರೋ ಸಿಗ್ತವೆ $300. ಅವು ಪ್ಲಾಸ್ಟಿಕ್ ಹಾಕಿರ್ತಾರೆ. ಆಮೇಲೆ ಅದು ಈ ಪೈಪ್ನೆಲ್ಲ ರಬ್ಬರ್ ಹಾಕ್ಬಿಟ್ಟಿರ್ತಾರೆ. 1 ತಿಂಗಳು 2 ತಿಂಗಳಿಗೆಲ್ಲ ಕಿತ್ಕೊಂಡು. ಆಮೇಲೆ ಸೇಫ್ಟಿ ವ್ಯಾಲ್ಯೂ ಇರಲ್ಲ. ಸೇಫ್ಟಿ ವ್ಯಾಲ್ಯೂ ಇಲ್ಲದೆ ಇರತಕ್ಕಂಥ ಯಾವುದೇ ಪಂಪನ್ನು ಬಳಸಬಾರ್ದು. ಯಾತಕ್ಕೆ ಅಂದ್ರೆ ಅಕಸ್ಮಾತ್ ಪ್ರೆಷರ್ ಜಾಸ್ತಿ ಆಯ್ತು ಅಂದ್ರೆ ಅದನ್ನ ಪ್ರೆಷರ್ ರಿಲೀಸ್ ಮಾಡೋಕ್ಕಲ್ಲ, ಕೀಳಕ್ಕೆ ಹೋದ್ರೆ ಚರ್ಮ ಕಿತ್ಕೊಂಡ್ಬಿಡ್ತದೆ, ಅಂಟ್ಕೊಂಡ್ಬಿಟ್ಟಿರ್ತದಲ್ಲ. ನೆಗೆಟಿವ್ ಪ್ರೆಷರ್ ಇಂದ ಪಂಪು ಅಂಟ್ಕೊಂಡ್ಬಿಟ್ಟಿರ್ತದೆ. ಸೊ ಕೀಳಕ್ಕೂ ಕಷ್ಟ ಆಗ್ಬಿಡುತ್ತೆ. ಅದರಿಂದ ಸೇಫ್ಟಿ ವ್ಯಾಲ್ಯೂ ಇರಲೇಬೇಕು. ಜೊತೆಗೆ ಕ್ಲೀನಾಗಿ ಕಾಣಂಗಿರ್ಬೇಕು. ಶಿಸ್ತು ಒಳಗಡೆ ಎಷ್ಟು ಎನ್ಲಾರ್ಜ್ ಆಗಿದೆ ಏನು ಅಂತ ಕಾಣಿಸ್ತಾ ಇರ್ಬೇಕು. ಈ ಕೆಲವಾರು ಈ ಪ್ಲಾಸ್ಟಿಕ್ ನಾವು ಬರ್ತವೆ, ಒಪೇಕ್ ಇರ್ತವೆ, ಬಹಳ ಚೀಪ್ ಆಗಿ ಸಿಗುತ್ತೆ. ಒಂದು $300 ಸಿಗ್ತವೆ. ಅವು ನೋಡೋದಕ್ಕೆ ವ್ಯಾಕ್ಯೂಮ್ ಪಂಪ್ ತರ ಕಂಡ್ರು ಅದರಿಂದ ತೊಂದರೆ ಆಗೋ ಸಾಧ್ಯತೆ ಇದೆ. ಜೊತೆಗೆ ರಿಮ್ ಏನಿದೆ, ಬುಡ ಅಂದ್ರೆ ಶಿಶ್ನುವಿನ ಸುತ್ತ ಕುಳಿತುಕೊಳ್ಳೋ ಬುಡ, ಅದು ಬಹಳ ನೈಸ್ ಆಗಿರ್ಬೇಕು. ಅವು ಶಾರ್ಪ್ ಕಟ್ ಎಡ್ಜಸ್ ಏನಾದ್ರು ತರ್ತಲಾಗಿದ್ರೆ ಚರ್ಮಕ್ಕೆ ಹಾನಿ ಉಂಟು ಮಾಡೋ $1,500 ಅಂತಕ್ಕಂಥದ್ದಾದ್ರೆ ಅದು ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಇನ್ನು ಅದು ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ನೀವು ಅವಸರದಲ್ಲಿದ್ದೀರಿ. ಈ ಎಲೆಕ್ಟ್ರಿಕ್ಕು, ಎಲೆಕ್ಟ್ರಾನಿಕ್ಕು, ಡಿಜಿಟಲ್ಲು ಎಲ್ಲ ಬರ್ತವೆ. ಅವುಗಳು ಬಹಳ ಡೇಂಜರಸ್. ಯಾತಕ್ಕೆ ಅಂದ್ರೆ ಕಂಟ್ರೋಲ್ ನಮ್ಮ ಕೈಯಲ್ಲಿ ಇರೋದಿಲ್ಲ. ಅದು ಬ್ಯಾಟ್ರಿ ಆಪರೇಟೆಡ್ ಅಥವಾ ಎಲೆಕ್ಟ್ರಿಕ್ ಆಪರೇಟೆಡ್ ಆನ್ ಮಾಡಿಬಿಟ್ಬಿಟ್ಟು ಸಿಕ್ಕಾಪಟ್ಟೆ ಎಳೆದಾಕ್ಬಿಡೋ ಸಾಧ್ಯತೆ ಇದೆ. ಬೈ ದ ಟೈಮ್ ವಿ ರಿಯಲೈಸ್ ಡ್ಯಾಮೇಜ್ ಆಗೋಗುತ್ತೆ ಸ್ಕಿನ್ಗೆ, ಪೀನಿಸ್ಗೆ. ಅದರಿಂದ ಆದಷ್ಟು ಆಟೋಮೆಟಿಕ್ ಯಂತ್ರಗಳನ್ನ ಬಳಸದೇ ಇರೋದು ಒಳ್ಳೇದು.